ನಿಮ್ಮ ರಾಶಿಯ ಪ್ರಕಾರ ಅದೃಷ್ಟದ ದಿನ ಯಾವುದು ಗೊತ್ತಾ? ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕೆಲಸವನ್ನು ಶುಭ ದಿನದಂದು ಮತ್ತು ಶುಭ ಸಮಯದಲ್ಲಿ ಮಾಡಬೇಕು ಎಂದು ಹೇಳಲಾಗುತ್ತದೆ. ಅದೇ ರೀತಿ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ರಾಶಿಗೂ ಅದೃಷ್ಟದ ದಿನ ಅಂತ ಇರುತ್ತದೆ. ದ್ವಾದಶ ರಾಶಿಗಳ ಅತ್ಯಂತ ಅದೃಷ್ಟ ದಿನ ಯಾವುದು? ಯಾವ ರಾಶಿಯವರಿಗೆ ಯಾವ ದಿನ ಲಕ್ಕಿ ಎಂಬುದನ್ನು ಇವತ್ತಿನ ಈ ಲೇಖನದಲ್ಲಿ ನೋಡೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ಶುಭ ದಿನ ಶುಭ ಸಮಯಕ್ಕೆ ವಿಶೇಷ ಮಹತ್ವವಿದೆ. ಯಾವುದೇ ಕೆಲಸವನ್ನು ಶುಭ ದಿನದಂದು ಮತ್ತು ಶುಭ ಸಮಯದಲ್ಲಿ ಮಾಡಿದರೆ ಆ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗಿದೆ. ಜ್ಯೋತಿಷ್ಯದ ಪ್ರಕಾರ 12 ರಾಶಿಗಳಿರುತ್ತವೆ. 12 ರಾಶಿಗಳು ಕೂಡ ಒಂದಕ್ಕೊಂದು ಭಿನ್ನವಾಗಿರುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ರಾಶಿಚಕ್ರ ಚಿಹ್ನೆ ಇರುತ್ತದೆ. ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಗೂ ಒಂದು ದಿನವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇವತ್ತಿನ ಈ ಲೇಖನದ ಮೂಲಕ ದ್ವಾದಶ ರಾಶಿಗಳ ಪ್ರಕಾರ ಅದೃಷ್ಟದ ದಿನ ಯಾವುದು ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ. ಮೇಷರಾಶಿಯವರ ಆಡಳಿತ ಗ್ರಹ ಮಂಗಳ ಆಗಿರುತ್ತಾನೆ. ಮಂಗಳ ಉತ್ಸಾಹ ಹಾಗೂ ಎನರ್ಜಿಗೆ ಪ್ರತೀಕ. ಇದೇ ಕಾರಣಕ್ಕಾಗಿ ಮೇಷರಾಶಿಯವರ ಶುಭದಿನ ಮಂಗಳವಾರ ಆಗಿರುತ್ತದೆ. ಮಂಗಳವಾರ ನಿಮಗೆ ಅದೃಷ್ಟವನ್ನು ತರುತ್ತದೆ. ಈ ದಿನ ನಿಮ್ಮ ಅತ್ಯಂತ ಕಷ್ಟಕರವಾದ ಕೆಲಸವು ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ಈ ದಿನ ನೀವು ಯಾವುದೇ ಯೋಜನೆ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಿದರೆ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಅದೇ ರೀತಿ ಯಾವುದೇ ರೀತಿಯ ಚಾಲೆಂಜ್ಗಳು ಇವರ ದಾರಿಯ ಅಡ್ಡ ಇದ್ದರೆ ಅವುಗಳನ್ನು ಮೆಟ್ಟಿ ನಿಲ್ಲೋ ಸಾಮರ್ಥ್ಯ ಮೇಷರಾಶಿಯವರಿಗೆ ಇರುತ್ತದೆ. ವೃಷಭ ರಾಶಿ. ಶುಕ್ರವಾರ ವೃಷಭ ರಾಶಿಯವರಿಗೆ ಅದೃಷ್ಟದ ದಿನ. ವೃಷಭ ರಾಶಿಯವರ ಆಡಳಿತದ ಗ್ರಹ ಶುಕ್ರ ಆಗಿರುತ್ತದೆ. ಹೀಗಾಗಿ ಶುಕ್ರವಾರ ಅತ್ಯಂತ ಲಕ್ಕಿ ದಿನ ಎಂದು ಹೇಳಬಹುದಾಗಿದೆ. ಶುಕ್ರನ ಕಾರಣದಿಂದಾಗಿ ವೃಷಭ ರಾಶಿಯವರ ಜೀವನದಲ್ಲಿ ಸಮೃದ್ಧಿ ಹಾಗೂ ಸಂತೋಷ ಎನ್ನುವುದು ಆಕರ್ಷಿತವಾಗಿರುತ್ತದೆ. ಶುಕ್ರವಾರ ದಿನ ವೃಷಭ ರಾಶಿಯವರಿಗೆ ಉತ್ತಮ ಕ್ಷಣಗಳನ್ನು ಹಾಗೂ ಅವಕಾಶಗಳನ್ನು ಹೊತ್ತು ತರುತ್ತದೆ. ಈ ದಿನ ಹೊಸ ಕೆಲಸ ಪ್ರಾರಂಭಿಸುವುದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ. ಮಿಥುನ ರಾಶಿ. ಗಣೇಶನಿಗೆ ಅರ್ಪಿಸಲಾದ ಬುಧವಾರವನ್ನು ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ರಾಶಿಚಕ್ರದ ಜನರು ಬುಧವಾರ ಮಾಡಿದ ಕೆಲಸದಲ್ಲಿ ಅಪೇಕ್ಷಿತ ಫಲಿತಾಂಶವನ್ನು ಪಡೆಯಬಹುದು. ಮಿಥುನ ರಾಶಿಯವರ ಆಳ್ವಿಕೆಯ ಗ್ರಹ ಬುಧ ಆಗಿರುವ ಕಾರಣದಿಂದಾಗಿ ಮಿಥುನ ರಾಶಿಯವರ ಅತ್ಯಂತ ಶುಭ ದಿನ ಬುಧವಾರ ಆಗಿರುತ್ತದೆ. ಬುಧವಾರ ಮಿಥುನ ರಾಶಿಯವರಿಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಉತ್ತಮವಾದ ದಿನವಾಗಿದೆ ಹಾಗೂ ಇದರಿಂದಾಗಿ ಸಾಕಷ್ಟು ಲಾಭಗಳನ್ನು ಅವರು ಪಡೆದುಕೊಳ್ಳುತ್ತಾರೆ. ತಮ್ಮ ಬೌದ್ಧಿಕ ಅನ್ವೇಷಣೆಗಳನ್ನು ಮಾಡೋದಕ್ಕೆ ಕೂಡ ಮಿಥುನ ರಾಶಿಯವರ ಸಫಲರಾಗುತ್ತಾರೆ. ಕರ್ಕರಾಶಿ. ಕರ್ಕಾಟಕ ರಾಶಿಯವರಿಗೆ ಸೋಮವಾರ ಅದೃಷ್ಟದ ದಿನ. ಈ ದಿನ ಪ್ರಾರಂಭಿಸಿದ ಕೆಲಸದಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ಎಂದು ನಂಬಲಾಗಿದೆ. ಹೂಡಿಕೆ ಮಾಡಲು ಈ ದಿನವು ನಿಮಗೆ ಶುಭವಾಗಿರುತ್ತದೆ. ಯಾಕೆಂದರೆ ಇವರ ಸ್ವಾಮಿ ಗ್ರಹ ಚಂದ್ರ ಆಗಿರುತ್ತದೆ. ಸೋಮವಾರದ ದಿನದಂದು ಕರ್ಕ ರಾಶಿಯವರು ತಮ್ಮ ಭಾವನಾತ್ಮಕ ಜಗತ್ತಿನ ಆಳಕ್ಕೆ ಇಳಿಯುವುದಕ್ಕೆ ಪ್ರಯತ್ನಪಡುತ್ತಾರೆ. ತಮ್ಮ ಜೀವನದ ಅರ್ಥಗರ್ಭಿತ ಭಾಗವನ್ನು ಎಕ್ಸ್ಪ್ಲೋರ್ ಮಾಡುವುದಕ್ಕೆ ಕೂಡ ಸೋಮವಾರ ಸೂಕ್ತ. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಭಾನುವಾರ ಅದೃಷ್ಟದ ದಿನ. ಈ ದಿನ ನೀವು ಕೆಲಸದ ಯೋಜನೆಯನ್ನು ರೂಪಿಸುವ ಮೂಲಕ ಕೆಲಸವನ್ನು ಪ್ರಾರಂಭಿಸಿದರೆ ಯಶಸ್ಸಿನಲ್ಲಿ ಯಾವುದೇ ಅಡೆತಡೆಗಳಿರುವುದಿಲ್ಲ ಮತ್ತು ನೀವು ದೀರ್ಘಕಾಲದವರೆಗೆ ಅದರ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ನಿಮ್ಮ ಆಡಳಿತದ ಗ್ರಹ ಆಗಿರುತ್ತಾನೆ. ಹೀಗಾಗಿ ಭಾನುವಾರ ಸಿಂಹರಾಶಿಯವರಿಗೆ ಅತ್ಯಂತ ಅದೃಷ್ಟದ ದಿನವಾಗಿದೆ. ಈ ದಿನ ನಿಮ್ಮ ವಿಶೇಷವಾದ ಹೆಗ್ಗುರುತನ್ನು ಪ್ರಪಂಚಕ್ಕೆ ಸಾರಬಹುದಾಗಿದೆ. ಸಿಂಹ ರಾಶಿಯವರಲ್ಲಿ ಕ್ರಿಯೇಟಿವಿಟಿ ಹಾಗೂ ನಾಯಕತ್ವ ಎನ್ನುವುದು ವಿಶೇಷ ಗುಣಗಳಾಗಿ ಕಾಣಿಸಿಕೊಳ್ಳುತ್ತವೆ. ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದಾಗಿದೆ. ಕನ್ಯಾ ರಾಶಿ. ಬುಧ ಗ್ರಹದ ದಿನ ಆಗಿರುವಂತಹ ಬುಧವಾರದಂದು ಕನ್ಯಾ ರಾಶಿಯವರು ತಮ್ಮ ಅದೃಷ್ಟವನ್ನು ಹೊಂದಿರುತ್ತಾರೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಬುಧವಾರದ ದಿನದಂದು ನೀವು ನಿಮ್ಮ ಹೊಸ ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದು ಖಂಡಿತವಾಗಿ ಶುಭಪ್ರದವಾಗಿರುತ್ತದೆ. ಮಾಡುವಂತಹ ಕೆಲಸದಲ್ಲಿ ಇದು ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ತುಲಾ ರಾಶಿ. ಸೌಂದರ್ಯ ಹಾಗೂ ಸಮೃದ್ಧಿಯ ಸಂಕೇತ ಆಗಿರುವಂತಹ ಶುಕ್ರನ ಶುಕ್ರವಾರ ತುಲಾ ರಾಶಿಯವರಿಗೆ ಅತ್ಯಂತ ಅದೃಷ್ಟದ ದಿನವಾಗಿರುತ್ತದೆ. ಯಾವುದೇ ರೀತಿಯ ಅದೃಷ್ಟ ಪರೀಕ್ಷೆ ಮಾಡುವಂತಹ ಸನ್ನಿವೇಶ ಎದುರಾಗಲಿ ತುಲಾ ರಾಶಿಯವರು ಶುಕ್ರವಾರದ ದಿನದಂದು ಆಯ್ಕೆ ಮಾಡೋದು ಉತ್ತಮ ಎಂದು ಹೇಳಬಹುದು. ಈ ಸಂದರ್ಭದಲ್ಲಿ ತುಲಾ ರಾಶಿಯವರ ಗೆಲುವಿನ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮಂಗಳನ ದಿನವಾಗಿರುವಂತಹ ಮಂಗಳವಾರವು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅದೃಷ್ಟದ ದಿನ ಎಂದು ಹೇಳಲಾಗುತ್ತದೆ. ಈ ದಿನ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಪ್ರತಿಜ್ಞೆ ಮಾಡಿದರೂ ಅಥವಾ ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಂಡರೂ ನೀವು ಅವೆಲ್ಲದರಲ್ಲೂ ಉತ್ತಮ ಫಲಿತಾಂಶಗಳನ್ನು ನೋಡುತ್ತೀರಿ. ಈ ದಿನ ನಿಮ್ಮ ಕಷ್ಟಕರವಾದ ಕೆಲಸಗಳು ಸಹ ಯಶಸ್ವಿಯಾಗಲು ಪ್ರಾರಂಭಿಸುತ್ತವೆ. ಕಷ್ಟಗಳನ್ನು ಮೆಟ್ಟಿ ನಿಂತು ಗುರಿಯ ಕಡೆಗೆ ಸಾಗಲು ಮಂಗಳವಾರದ ದಿನ ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಬಹುದಾಗಿದೆ.
ಮಂಗಳವಾರದ ದಿನ ವೃಶ್ಚಿಕ ರಾಶಿ ಅವರಿಗೆ ಧೈರ್ಯ ಕೂಡ ಹೆಚ್ಚಾಗಿರುತ್ತದೆ. ಧನು ರಾಶಿ. ಸಾಹಸದ ಮನೋಭಾವದವರಾಗಿರುವಂತಹ ಧನುರಾಶಿಯವರು ಗುರುವಿನ ದಿನ ಆಗಿರುವಂತಹ ಗುರುವಾರದಂದು ಅದೃಷ್ಟವನ್ನು ಸಂಪಾದಿಸಲಿದ್ದಾರೆ. ತಮ್ಮ ಜೀವನದಲ್ಲಿ ಬೆಳವಣಿಗೆ ಕಾಣಲು ಹಾಗೂ ಇನ್ನಿತರ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವುದಕ್ಕೆ ಧನು ರಾಶಿಯವರು ಗುರುವಾರದ ದಿನವನ್ನು ಆಯ್ಕೆ ಮಾಡಬಹುದಾಗಿದೆ. ಯಾವುದೇ ಭಯ ಇಲ್ಲದೆ ಗುರುವಾರದ ದಿನದಂದು ನೀವು ಹೊಸ ಕೆಲಸವನ್ನು ಕೂಡ ಪ್ರಾರಂಭ ಮಾಡಬಹುದಾಗಿದೆ. ಶನಿಯ ದಿನ ಆಗಿರುವಂತಹ ಶನಿವಾರದಂದು ಮಕರ ರಾಶಿಯವರು ತಮ್ಮ ಅದೃಷ್ಟದ ದಿನವೆಂದು ಪರಿಗಣಿಸಬಹುದಾಗಿದೆ. ನ್ಯಾಯದಾತ ಆಗಿರುವಂತಹ ಶನಿಯ ಕೃಪೆಯಿಂದಾಗಿ ಮಕರ ರಾಶಿ ಶನಿವಾರದ ದಿನದಂದು ಮಕರ ರಾಶಿಯವರು ದೀರ್ಘಕಾಲಿಕ ಯೋಜನೆಗಳನ್ನು ಪ್ರಾರಂಭ ಮಾಡಬಹುದಾಗಿದೆ. ನಿಮ್ಮ ಗುರಿಯನ್ನು ತಲುಪುವುದಕ್ಕಾಗಿ ಉತ್ತಮ ಭದ್ರ ಅಡಿಪಾಯವನ್ನು ನೀವು ಶನಿವಾರದ ದಿನದಂದು ಹಾಕಬಹುದಾಗಿದೆ. ಮಕರ ರಾಶಿಯ ಗ್ರಹ ಕೂಡ ಶನಿಯಾಗಿರುವ ಕಾರಣದಿಂದಾಗಿ ಶನಿವಾರ ಶುಭದಾಯಕವಾಗಿರುತ್ತದೆ. ಕುಂಭ ರಾಶಿ. ಕುಂಭ ರಾಶಿಯವರ ಅದೃಷ್ಟ ದಿನ ಬುಧವಾರ ಆಗಿರುತ್ತದೆ. ಈ ಸಂದರ್ಭದಲ್ಲಿ ಹೊಸ ನವೀನ ಪ್ರಯೋಗಾತ್ಮಕ ಪ್ರಯೋಗಗಳನ್ನು ಕುಂಭ ರಾಶಿಯವರು ಟ್ರೈ ಮಾಡಬಹುದಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಬುಧವಾರದ ದಿನ ಹೊಸ ಆಲೋಚನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಬುಧವಾರದ ದಿನ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಮೀನ ರಾಶಿ. ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಆಗಿರುವಂತಹ ಮೀನ ರಾಶಿಯವರಿಗೆ ಗುರುವಾರದ ದಿನ ಅತ್ಯಂತ ಅದೃಷ್ಟ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಜೀವನದಲ್ಲಿ ಮುಂದುವರಿಯುವುದಕ್ಕೆ ಮೀನ ರಾಶಿಯವರಿಗೆ ಗುರುವಾರದ ದಿನ ಸ್ಫೂರ್ತಿಯಾಗಿರುತ್ತದೆ ಎಂದು ಹೇಳಬಹುದು. ಮೀನ ರಾಶಿಯವರ ಆತ್ಮವಿಶ್ವಾಸ ಗುರುವಾರದ ದಿನ ಹೆಚ್ಚಾಗಿರುವ ಕಾರಣದಿಂದಾಗಿ ಅವರು ಯಾವುದೇ ಕೆಲಸವನ್ನು ಸುಲಭವಾಗಿ ಮಾಡಿ ಮುಗಿಸಬಲ್ಲರು. ನಿಮ್ಮ ಅಂತರ್ಮುಖಿ ಉಡುಗೊರೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮೆಲ್ಲರ ಆರೋಗ್ಯವನ್ನು ಸಾಧ್ಯವಾದಷ್ಟು ಚೆನ್ನಾಗಿ ಇಟ್ಟುಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಶಿವಕಾರಂತ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.